ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ರಾವಣನೊಡನೆ ಸಂಭಾಷಿಸಿದುದು ಎಂಬ 50ನೆಯ ಸರ್ಗಕ್ಕೆ ಸ್ವಾಗತ. ಸಮಸ್ತ ಲೋಕವನ್ನು ತನ್ನ ವೀರ್ಯದಿಂದ ಗೋಳಾಡಿಸತಕ್ಕ ಆ ರಾವಣನಿಗಾದರೂ ಆ ಹನುಮಂತನನ್ನು ತನ್ನ ಮುಂದೆ ತಂದಿರಿಸಿದಾಗಲೇ ಮಹಾಕೋಪವು ಹುಟ್ಟಿತು. ಇದರ ಮೇಲೆ ಆ ಹನುಮಂತನ ಅದ್ಭುತ ತೇಜಸ್ಸನ್ನು ಧೈರ್ಯವನ್ನು ನೋಡಿದಾಗ ಅವನ ಕೋಪವು ಮಿತಿಮೀರಿ ಹೋಯಿತು. ಅವನ ಮನಸ್ಸಿನಲ್ಲಿ ನಾನಾ ವಿಧವಾದ ಚಿಂತೆಯೂ ಹುಟ್ಟಿತು. ಹೀಗೆ ಚಿಂತಾ ಪರವಶನಾದ ರಾವಣನು ತನ್ನಲ್ಲಿ ತಾನು, ಇದೇನಿದು? ಹಿಂದೆ ನಾನು ಕೈಲಾಸ ಪರ್ವತವನ್ನು ಕದಲಿಸಿದಾಗ ನನ್ನನ್ನು ಶಪಿಸಿದ ಪೂಜ್ಯನಾದ ನಂದಿಯೇ ಈಗ ಈ ರೂಪದಿಂದ ಬಂದಿರಬಹುದೇ? ಇಲ್ಲವೇ ಒಂದು ವೇಳೆ ಅಸುರ ಶ್ರೇಷ್ಠನಾದ ಆ ಬಾಣಾಸುರನೇ ಹೀಗೆ ವಾನರಾಕೃತಿಯಿಂದ ಬಂದಿರುವನೇನು ಎಂದು ಆಶ್ಚರ್ಯದಿಂದ ಮೈಮರೆತಿದ್ದನು. ಆ ಹನುಮಂತನನ್ನು ನೋಡುತ್ತಿದ್ದಷ್ಟು ಅವನಿಗೆ ಮೇಲೆ ಮೇಲೆ ಕೋಪವು ಹೆಚ್ಚಿತು. ಅವನ ಕಣ್ಣುಗಳು ಕೆಂಡದಂತೆ ಕೆಂಪಾದವು. ಆಗ ರಾವಣನು ತನ್ನ ಸಮೀಪದಲ್ಲಿದ್ದ ಮುಖ್ಯಮಂತ್ರಿಯಾದ ಪ್ರಹಸ್ತನನ್ನು ಕುರಿತು ಅರ್ಥಯುಕ್ತವಾಗಿಯೂ ಕಾಲೋಚಿತವಾಗಿಯೂ ಇರುವ ಮಾತಿನಿಂದ, ಪ್ರಹಸ್ತ, ಈ ದುರಾತ್ಮನು ಎಲ್ಲಿಂದ ಬಂದವನೆಂದು ವಿಚಾರಿಸು. ಇವನನ್ನು ಇಲ್ಲಿಗೆ ಕಳುಹಿಸಿದವರಾರು? ನಮ್ಮ ಅಶೋಕವನವನ್ನು ಮುರಿದುದಕ್ಕೆ ಕಾರಣವೇನು? ನಮ್ಮ ರಾಕ್ಷಸ ಸ್ತ್ರೀಯರನ್ನು ಹೆದರಿಸಿದುದೇಕೆ? ಎಂಥವರಿಗೂ ದುರ್ಗಮವಾದ ನಮ್ಮ ಲಂಕೆಗೆ ಇವನು ಹೇಗೆ ಬಂದನು? ಈ ಕಪಿಗೆ ನಮ್ಮೊಡನೆ ಯುದ್ಧವೇಕೆ? ಈ ಸಂಗತಿಗಳೆಲ್ಲವನ್ನು ನೀನು ಅವನನ್ನೇ ಚೆನ್ನಾಗಿ ವಿಚಾರಿಸಿ ತಿಳಿ ಎಂದನು. ಇದನ್ನು ಕೇಳಿ ಪ್ರಹಸ್ತನು ಆ ಹನುಮಂತನನ್ನು ಕುರಿತು ಬಹಳ ಮೃದುವಾಕ್ಯದಿಂದ, ಎಲೈ ವಾನರನೇ, ಹೆದರಬೇಡ, ಸಮಾಧಾನದಿಂದಿರು, ನಿನಗೆ ಕ್ಷೇಮವಾಗಲಿ. ನೀನು ಈ ರಾವಣಾಲಯಕ್ಕೆ ಬಂದ ಕಾರಣವೇನು? ನಮ್ಮಲ್ಲಿ ಬದ್ಧ ವೈರವುಳ್ಳ ದೇವೇಂದ್ರನೇನಾದರೂ ನಿನ್ನನ್ನು ಇಲ್ಲಿಗೆ ಕಳುಹಿಸಿರುವನೇ? ಹೇಗಾದರೂ ಇರಲಿ, ಇದ್ದ ಸ್ಥಿತಿಯನ್ನು ನಿಜವಾಗಿ ಹೇಳಿಬಿಡು. ಭಯಪಡಬೇಡ, ನಿನ್ನನ್ನು ನಾವು ಬಿಟ್ಟು ಬಿಡುವೆವು. ಅಥವಾ ನೀನು ಕುಬೇರನಿಗಾಗಲಿ ಯಮನಿಗಾಗಲಿ ವರುಣನಿಗಾಗಲಿ ದೂತನಾಗಿ ಈ ಕಪಿರೂಪದಿಂದ ಇಲ್ಲಿಗೆ ಬಂದಿರುವೆಯಾ? ಈ ರಾವಣನನ್ನು ಜಯಿಸುವುದಕ್ಕಾಗಿ ವಿಷ್ಣುವೇನಾದರೂ ಇಲ್ಲಿಗೆ ನಿನ್ನನ್ನು ಕಳುಹಿಸಿರುವನೇ? ಹೇಗಿದ್ದರೂ ಚಿಂತೆಯಿಲ್ಲ, ನಿನ್ನನ್ನು ನಾವು ಏನೂ ಮಾಡುವುದಿಲ್ಲ. ಇದ್ದ ಸ್ಥಿತಿಯನ್ನು ತಿಳಿಸಿಬಿಡು. ರೂಪದಲ್ಲಿ ಮಾತ್ರ ನೀನು ಕಪಿಯಂತಿದ್ದರು ನಿನ್ನ ತೇಜಸ್ಸು ಯಾವ ವಾನರನಿಗೂ ಇಲ್ಲ. ನಡೆದ ಸಂಗತಿಯನ್ನು ಯಥಾಸ್ಥಿತವಾಗಿ ತಿಳಿಸು, ಆಮೇಲೆ ನಿನ್ನನ್ನು ಬಿಟ್ಟು ಬಿಡುವೆವು. ಸುಳ್ಳಾಡಿದರೆ ಮಾತ್ರ ನೀನು ಬದುಕಿ ಹೋಗಲಾರೆ. ಅಥವಾ ಬೇರೆ ಯಾರ ಪ್ರೇರಣೆಯೂ ಇಲ್ಲದೆ ನಿನ್ನಷ್ಟಕ್ಕೆ ನೀನೇ ಬಂದಿದ್ದರು ಎಷ್ಟು ಪ್ರಯತ್ನ ಪಟ್ಟಾದರೂ ಈ ರಾವಣಾಲಯಕ್ಕೆ ನೀನು ಬರಬೇಕಾದ ಕಾರಣವೇನು? ಅದನ್ನಾದರೂ ಹೇಳು ಎಂದನು. ಹೀಗೆ ಪ್ರಹಸ್ತನು ಎಷ್ಟೋ ಒಳ್ಳೆಯ ಮಾತಿನಿಂದ ನಯವಾಗಿ ಕೇಳಿದರು. ಹನುಮಂತನು ಆತನನ್ನು ಲಕ್ಷ್ಯ ಮಾಡದೆ ರಾಕ್ಷಸ ಪ್ರಭುವಾದ ಆ ರಾವಣನನ್ನೇ ನೋಡಿ, ಎಲೆ, ನಾನು ಇಂದ್ರನಿಗಾಗಲಿ ಯಮನಿಗಾಗಲಿ ವರುಣನಿಗಾಗಲಿ ಚಾರನಾಗಿ ಬಂದವನಲ್ಲ. ಕುಬೇರನೊಡನೆಯೂ ನನಗೆ ಸ್ನೇಹವಿಲ್ಲ. ವಿಷ್ಣುದೇವನು ನನ್ನನ್ನು ಇಲ್ಲಿಗೆ ಕಳುಹಿಸಿದವನಲ್ಲ. ನಾನು ವಾನರ ಜಾತಿಯವನು ಎಂಬುದೇ ನಿಜವು. ನಾನು ಆ ನನ್ನ ನಿಜ ರೂಪದಿಂದಲೇ ಇಲ್ಲಿಗೆ ಬಂದಿರುವೆನೇ ಹೊರತು ಇದು ವೇಷವಲ್ಲ. ರಾಕ್ಷಸೇಂದ್ರನಾದ ನಿನ್ನ ದರ್ಶನವು ದುರ್ಲಭವೆಂಬುದನ್ನು ತಿಳಿದು ಈ ನೆವದಿಂದಲಾದರೂ ನಿನ್ನನ್ನು ನೋಡಬಹುದೆಂಬ ಉದ್ದೇಶದಿಂದಲೇ ನಿನ್ನ ತೋಟವನ್ನು ಹಾಳು ಮಾಡಿದೆನು. ನಾನು ಎಣಿಸಿದ್ದಂತೆಯೇ ಬಲಾಢ್ಯರಾದ ಕೆಲವು ರಾಕ್ಷಸರು ನನ್ನ ಮೇಲೆ ಯುದ್ಧಕ್ಕೆ ಬಂದರು. ನನ್ನ ದೇಹ ರಕ್ಷಣೆಗಾಗಿ ನಾನು ಅವರೊಡನೆ ಹೋರಾಡಬೇಕಾಗಿತೇ ಹೊರತು ಬೇರೆಯಲ್ಲ. ದೇವಾಸುರರಿಗೂ ಕೂಡ ಯಾವ ಅಸ್ತ್ರದಿಂದಾಗಲಿ ಯಾವ ಪಾಶದಿಂದಾಗಲಿ ನನ್ನನ್ನು ಕಟ್ಟುವುದು ಸಾಧ್ಯವಿಲ್ಲ. ನಿನ್ನಂತೆಯೇ ನಾನು ಬ್ರಹ್ಮದೇವನಿಂದ ಎಷ್ಟೋ ವರಗಳನ್ನು ಪಡೆದಿರುವೆನು. ರಾಕ್ಷಸರಾಜನಾದ ನಿನ್ನನ್ನು ನೋಡಬೇಕೆಂಬ ಕೋರಿಕೆಯಿಂದಲೇ ನಾನು ನಿಮ್ಮ ಬ್ರಹ್ಮಾಸ್ತ್ರಕ್ಕೂ ಬದ್ಧನಾಗಿ ಬಂದೆನೇ ಹೊರತು ಬೇರೆಯಲ್ಲ.
ಈ ರಾಕ್ಷಸರು ನನ್ನನ್ನು ಸೆಣಬಿನಿಂದ ಕಟ್ಟಿದೊಡನೆಯೇ ಬೇರೆ ಕಟ್ಟನ್ನು ಸಹಿಸಲಾರದೆ ಬ್ರಹ್ಮಾಸ್ತ್ರವು ನನ್ನನ್ನು ಬಿಟ್ಟು ಹೋಯಿತು. ಇಲ್ಲಿ ನನಗೆ ಒಂದು ರಾಜಕಾರ್ಯವುಂಟು, ಅದಕ್ಕಾಗಿಯೇ ನಿನ್ನಲ್ಲಿಗೆ ಬರಬೇಕಾಯಿತು. ಎಣೆಯಿಲ್ಲದ ತೇಜಸ್ಸುಳ್ಳ ರಾಮನಿಗೆ ನಾನೇ ದೂತನೆಂದು ತಿಳಿ. ಎಲೆ ರಾಜನೇ, ನಾನು ನಿನಗೆ ಹಿತವಾದ ಕೆಲವು ಮಾತುಗಳನ್ನು ಹೇಳುವೆನು, ಇವುಗಳನ್ನು ನೀನು ಲಾಲಿಸಿ ಕೇಳಬೇಕು ಎಂದನು. ಇಲ್ಲಿಗೆ 50ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.